ಲುಕ್ ಟೆಸ್ಟ್ ಆದ ನಂತರದಲ್ಲಿ, ಯಾಕೆಂದರೆ ಜನ ಇಷ್ಟಪಡೋದೇ ಕರೆಯೋದೇ ನಿಮ್ಮನ್ನು ಸ್ವೀಟಿ ಕುಟೀರಾಧಿಕಾ ಅಂತ ಪ್ರೀತಿಯಿಂದ ಕರೀತಾರೆ. ಸೊ ಲುಕ್ ಟೆಸ್ಟ್ ಆಗಿ ಆ ಲುಕ್ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಅನಿಸ್ತಾ ಈ ಪಾತ್ರ ಬೇಕಾ, ಇಷ್ಟೆಲ್ಲ ಇದು ಈ ಮಟ್ಟಿಗೆ ಕಾಣಿಸ್ತಾ ಇದೆ, ಮಾಡಿದ್ರೆ ಜನ ಹೇಗೆ ಸ್ವೀಕರಿಸ್ತಾರೆ? ನನಗೆ ಖಂಡಿತ ಆ ಲುಕ್ ಟೆಸ್ಟ್ ಆದಮೇಲೆ ನಾನು ಎಲ್ಲರ ತುಂಬ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ನನ್ನ ಫ್ಯಾಮಿಲಿಲಿ ಎಲ್ಲರಿಗೂ ನಾನು ಫೋಟೋ ಸೆಂಡ್ ಮಾಡಿ ಕೇಳಿದೆ, ಇದಕ್ಕೆ ನಾನು ಸೂಟ್ ಆಗ್ತಾ ಇದ್ದೀನ. ಯಾಕಂದರೆ ನಂದು ಯಾವಾಗಲೂ ನಗುಮುಖ, ನಗ್ತಾ ಇರ್ತೀನಿ. ಸೊ ಈ ಥರ ಎಲ್ಲ ಕೋಪದಲ್ಲಿರಬೇಕು, ಕಣ್ಣಿಂಗೆ ಬಿಡಬೇಕು. ಬಟ್ ನನಗೆಲ್ಲ ಒಂದು ಧೈರ್ಯ ಇತ್ತು, ನಾನು ಮಾಡಬಲ್ಲೆ ಅಂತ. ಯಾಕಂದರೆ ನನಗೆ ಬೇಕಾಗಿರೋದು ಅದೇ, ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ಸೊ ಹಾಗೆ ಅದು ನೋಡಿದಾಗ ನನಗೊಂದಂತೂ ಅನಿಸ್ತು, ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನನ್ನು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ನಾನು ಇದಕ್ಕೆ ಆ್ಯಪ್ಟ್ ಈ ಸಿನಿಮಾಗೆ ಅಂತ ನನಗೆ ಆ ಕಾನ್ಫಿಡೆಂಟ್ ಬಂತು ನನಗೆ. ಈ ಸಿನಿಮಾಗೆ ಮತ್ತೆ ಅಡೆತಡೆ ಎದುರಾಗ್ತಿರೋವಂಥದ್ದು ಒಂದಲ್ಲ ಎರಡಲ್ಲ ಸುಮಾರು ಘಟನೆಗಳಾಗಿದೆ. ಯಾವತ್ತಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ಅಂತ, ಯಾಕೆ ಇಷ್ಟೊಂದೆಲ್ಲ ಕಾಡ್ತಾ ಇದೆ ಈ ಸಿನಿಮಾಗೆ ಅಂತ? ಅಂದರೆ ಮೋಸ್ಟ್ಲಿ ಇದು ನನಗೆ ಅನಿಸ್ತಾ ಇದ್ದಿದ್ದು, ನಾವು ಆ ಕಾಳಿ ಗೆಟಪ್ ಹಾಕ್ಕೊಂಡು ಸ್ಮಶಾನಕ್ಕೆ ಹೋದ್ವಿ, ಏನೋ ಒಂದು ಆ ಕಾರಣಕ್ಕೋಸ್ಕರ ಆ ರೀತಿ. ಯಾಕಂದರೆ ನಮಗೆ ಪ್ರತಿ ಸಲ ತೊಂದರೆ ಆಗ್ತಾ ಇದ್ದಿದ್ದು ಕಾಳಿ ಗೆಟಪ್ ಹಾಕಿದಾಗ, ಇಲ್ಲ ಈ ಥರ ಒಂದು ಯಾವುದಾದ್ರೂ ಸೀನ್ಗಳು ಮಾಡುವಾಗ ನಮಗೆ ತೊಂದರೆ ಆಗ್ತಿತ್ತು. ಸುಮಾರು 3-4 ಸಲ ನಾವು ಎಲ್ಲ ಶೂಟಿಂಗ್ ಅವ್ರನ್ನೂ ಅಂದರೆ ಎಲ್ಲ ಡ್ಯಾನ್ಸಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ಮಳೆ ಬರುತ್ತೆ, ಶೂಟಿಂಗ್ ಪ್ಯಾಕಪ್ ಆಗುತ್ತೆ, ನನಗೊಂದು ಸಲ ನಿಮ್ಗೆ ಗೊತ್ತಿದೆ, ನನಗೊಂದು ಸಲ ತೊಂದರೆ ಆಯಿತು. ಸೊ ಈ ಥರ ಹಲವಾರು ತೊಂದರೆಗಳನ್ನ ಫೇಸ್ ಮಾಡಿ ಕೊನೆಗೆ ಹೇಗೋ ಒಂದು ಅಕ್ಟೋಬರ್ 3ನೇ ತಾರೀಕು ಸಿನಿಮಾ ರಿಲೀಸ್ ಅಂತ ಯಾವಾಗ ನಾನು ಡಿಸೈಡ್ ಮಾಡಿದೆ, ಇವಾಗ ನನಗೊಂದೆಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನು ಯಾವ ವಿಘ್ನಗಳು ಬರಲ್ಲ. ಅದಕ್ಕೋಸ್ಕರನೇ ವಿಘ್ನ ನಿವಾರಕ ಗಣಪತಿಗೆ ಒಂದು ಪೂಜೆ ಕೊಟ್ಟು ಸಲ್ಲಿಸಿ ನಮ್ಮ ಸಿನಿಮಾ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಥ ಘಟನೆಗಳಾದಾಗ ಯಾವತ್ತೂ ಭಯ ಆಗಲಿಲ್ಲ ಮೇಡಮ್? ಕಾಳಿ ಗೆಟಪ್ ಆಗ್ತಾ ಇದ್ದೀನಿ, ಇದರಿಂದ ಏನೋ ಸಮಸ್ಯೆ ಆಗ್ಬೋದು, ಒಂದಷ್ಟು ಉದಾಹರಣೆಗಳಿದೆ ಸಿನಿಮಾ ಮೂಲಕ, ಒಂದಷ್ಟು ತೊಂದರೆಗಳಾಗಿದ್ದಿದೆ ಬೇರೆಯವ್ರಿಗೆ, ಅದೆಲ್ಲ ನಿಮಗೆ ಭಯ ಕಾಡಲಿಲ್ವ ಅಂತ? ಅಂದರೆ ಭಯ ಇತ್ತು, ಬಟ್ ಆ ಥರ ತೊಂದರೆ ಆಗುವಾಗ ಪೂಜೆ ಸಹ ಮಾಡಿಸಿದ್ದಾರೆ ಮನೇಲಿ, ನನ್ನ ಹೆಸರಲ್ಲಿ ನಮ್ಮ ತಾಯಿ ಅದೆಲ್ಲ ಸ್ವಲ್ಪ ಇದೆ ನಮ್ಮ ಮನೇಲಿ. ಪೂಜೆ ಎಲ್ಲ ಮಾಡಿಸಿದ್ರು. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನಮ್ಮ ಸಿನಿಮಾ ಅನೌನ್ಸ್ ಮಾಡೋಕ್ಕೆ ಅನೌನ್ಸ್ ಮಾಡಿತ್ತು. ಅಲ್ಲಿ ಪೂಜೆ ಮಾಡಿದ್ವಿ, ವಿಘ್ನ ನಿವಾರಕನಿಗೆ ಒಂದು ಪೂಜೆ ಶುರು ಮಾಡಿ ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ. ಭಾಳಷ್ಟು ತೊಂದರೆಗಳನ್ನ ಫೇಸ್ ಮಾಡಿದ್ವಿ ನಾವು. ಅದೊಂದೊಂದು ಸಲ ಹೇಳ್ತಾರೆ ಈ ಥರ ಒಂದು ಗೆಟಪ್ಗಳು ಹಾಕುವಾಗ. ಯಾಕಂದ್ರೆ ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಸ್ಮಶಾನ ಅಂದಾಗಲೇ ಬಹಳನೇ ಭಯ ಇತ್ತು. ನನಗೆ ಮೊದಲೇ ದೆವ್ವ ಈ ಪಿಚಾಚಿಗಳದೆಲ್ಲ ತುಂಬ ಭಯ. ನಾನು ಹೇಗಂದರೆ ಮುಂಚೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ನಾನು ಹೋಗ್ತಾ ಇರಲಿಲ್ಲ. ನನಗೆ ಯಾರಾದರೂ ಜೊತೇಲಿ ಮನೇಲೂ ಸಹ ನನಗೆ ನನ್ನ ತಾಯಿನ ಇಲ್ಲ ಯಾರಾದರೂ ಯಾರ ಬ್ರದರ್ ಯಾರಾದರೂ ನನ್ನ ಜೊತೇಲಿ ಇರಬೇಕು, ಅಷ್ಟೊಂದು ಭಯ. ಅಷ್ಟು ಭಯ ಇದ್ದವಳಿಗೆ ನನಗೆ ನಮ್ಮ ಡೈರೆಕ್ಟ್ರು ಸ್ಮಶಾನದಲ್ಲಿ, ಅದು ಈ ಥರ ಗೆಟಪ್ಪಲ್ಲ, ಈ ಥರ ಗೆಟಪ್ಪಲ್ಲಿ ಕಾಳಿ ಗೆಟಪ್ಪಲ್ಲಿ ನೀವು ಸ್ಮಶಾನದಲ್ಲಿ ಶೂಟಿಂಗ್, ಅದು ನೈಟ್ ಶೂಟಿಂಗು. ಅಯ್ಯಯ್ಯೋ ನನಗೆ ಹೆಂಗೆ ಕನ್ಫ್ಯೂಷನ್ ಆಯಿತು ಅಂದರೆ, ಅಯ್ಯಯ್ಯೋ ಇದು ನಾನು ಒಂದು ರೂಮಿಂದ ಒಂದು ರೂಮ್ಗೆ ಹೋಗಲ್ಲ, ಈ ಥರ ಗೆಟಪ್ ಹಾಕ್ಕೊಂಡು ನಾನು ನೈಟ್ ಶೂಟಿಂಗ್, ನಾನು ಅದು ಸ್ಮಶಾನದಲ್ಲೂ ಹೋಗಬೇಕಾ, ಶೂಟಿಂಗ್ ಮಾಡಬೇಕಾ, ಈ ಥರ ಭಯ ಶುರು ಆಯಿತು. ಅದಾದಮೇಲೆ ನನಗೇನೋ ಗೊತ್ತಿಲ್ಲ, ಫಸ್ಟ್ ಡೇ ನಾನು ಆ ಗೆಟಪ್ ಹಾಕ್ಕೊಂಡು ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿದೆ. ಆ ದಿವಸದಿಂದನೇ ನನಗೆ ಆ ಭಯ ಅನ್ನೋದೇ ಇಲ್ಲ ಇವತ್ತವರೆಗೂ. ಇವಾಗಲೂ ನೀವು ಒಂದು ಫುಲ್ ಇಡೀ ಮನೇಲಿ ನನ್ನ ಒಬ್ಬಳನ್ನೇ ಬಿಟ್ಟೋಗಿ ನಾನು ಇರ್ತೀನಿ. ಅದೇ ಮುಂಚೆ ಒಂದು ಕೋಣೆಯಲ್ಲಿ ನಾನು ಇರ್ತಾ ಇರಲಿಲ್ಲ. ಅಷ್ಟೊಂದು ಇಲ್ಲಿ ಹೊರಗಡೆ ಯಾರಾದರೂ ಇದ್ರೂ ನಾನು ಒಳಗಡೆ ಒಬ್ಬಳೇ ಕೂತ್ಕೋತಾ ಇರಲಿಲ್ಲ, ಅಷ್ಟೊಂದು ಭಯ ಇತ್ತು. ಈ ಸಿನಿಮಾ ಆದಮೇಲೆ ಆ ಭಯ ಅನ್ನೋದೇ ಹೊರಟೋಯ್ತು. ಅದು ಹೇಗೆ ಅಂತ ನನಗೆ ಇವತ್ತಿಗೂ ನನಗೆ ಆ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಮೇ ಬಿ ಭಯ ಪಡೋ ಜನರಿಗೂ ಇದು ಉತ್ತರ ಆಗಿ ನಿಂತ್ಕೊಳ್ಳುತ್ತಾ ಏನೋ ಗೊತ್ತಿಲ್ಲ, ಬಟ್ ನನ್ನ ಭಯ ಅಂತೂ ಖಂಡಿತವಾಗ್ಲೂ ಈ ಸಿನಿಮಾದ ಮೂಲಕ ನನಗೆ ಅದು ಭಯ ಅನ್ನೋದೇ ಹೊರಟೋಯ್ತು. ಮೇಡಮ್, ಸಿನಿಮಾದಕ್ಕೆ ಅದೇ ಗೆಟಪಲ್ಲಿ ಇರ್ತೀರಾ ಹೇಗೆ? ಇಲ್ಲ, ನಿಮಗೆ ಬೇರೆ ಗೆಟಪ್ಸು ಇದೆ, ಬಟ್ ಅದು ರಿವೀಲ್ ಮಾಡೋಂಗಿಲ್ಲ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಸರಿ, ಜನ ನೋಡಲಿ 3ನೇ ತಾರೀಕಿಗೆ, ಆವಾಗ ರಿವೀಲ್ ಆಗುತ್ತೆ. 3rd ಮೇಲೆ ರಿವೀಲ್ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.